ನೇರ ದಿಟ್ಟ ನಡೆಯ ನಮ್ಮ ಕರ್ನಾಟಕದ ಒಡೆಯ CM ಸಿದ್ದರಾಮಯ್ಯವರು ಬರಲಿ ಅಂತ. ನೇರ ದಿಟ್ಟ ನಡೆಯ ನಮ್ಮ ಕರ್ನಾಟಕದ ಒಡೆಯ CM ಸಿದ್ದರಾಮಯ್ಯವರು ಬರಲಿ ಅಂತ. ನೇರ ದಿಟ್ಟ ನಡೆಯ ನಮ್ಮ ಕರ್ನಾಟಕದ ಒಡೆಯ CM ಸಿದ್ದರಾಮಯ್ಯವರು ಬರಲಿ ಅಂತ. ನಾವು ಕೂಡ ಮನವಿ ತಾಲೂಕಿನ ಪರವಾಗಿ ನಾವು ಒಂದು ಬೇಡಿಕೆಯನ್ನು ಕೇಳಬೇಕು ಅಂದ್ಕೊಂಡಿದ್ದೀವಿ. ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ವಸತಿ ಶಾಲೆ ಕೋಟೆ ಮತ್ತು ಸರಗೂರಿನ ತಾಲೂಕಿನಲ್ಲಿ ಒಟ್ಟು 5 ವಸತಿ ಶಾಲೆಗಳಿದೆ. ಅವೆಲ್ಲವೂ ಕೂಡ SC ಮತ್ತು ST ವಸತಿ ಶಾಲೆ ಇದೆ. ಸೊ ನಮ್ಮ ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಒಂದು ಕೂಡ OBC ವಸತಿ ನಿಲಯ ಇದೆ. ಸೊ ಅದನ್ನು ನಾವು ಈಗ ಅವರಿಗೆ ಇದನ್ನ ಇನ್ವೈಟ್ ಕೊಡಕ್ಕೆ ಹೋದಾಗ ಒಂದು ಲೆಟರ್ ಕೂಡ ಕೊಟ್ಟು ಬಂದಿದ್ವಿ. ಸೊ ಅದನ್ನು ನಾವು ಇಲ್ಲಿ ನಮ್ಮ ತಾಲೂಕಿಗೆ ಒಂದು OBC ವಸತಿ ನಿಲಯನ ಮಂಜೂರು ಮಾಡಬೇಕು ಅಂತ ಹೇಳಿ ನಾವು ತಾಲೂಕಿನ ಪರವಾಗಿ ಕೇಳ್ಕೊಳ್ಬೇಕು ಅಂತೇಳಿ ನಿಜವಾಗಿ ಹೆಮ್ಮೆ ಯಾಕೆಂದ್ರೆ ಸಾಹೇಬ್ರ ಬಗ್ಗೆ ನಿಜವಾಗ್ಲೂ ನಾವು ನಮ್ಮ ಸಮಾಜದವರು ಅನ್ನೋದಕ್ಕಿಂತ ಅದಕ್ಕೋಸ್ಕರ ಅಷ್ಟೇ ಅಲ್ಲ, ಈ ರಾಜ್ಯದ ಒಬ್ಬ ಉನ್ನತವಾದಂಥ ಒಂದು ಅಧಿಕಾರವನ್ನು ನಡೆಸಿದಂಥ ಕಳಂಕರಹಿತ ಮುಖ್ಯಮಂತ್ರಿ ಮತ್ತೆ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ ಅವರು. ಸೊ ಬಡವರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಅವರು ಸಂವಿಧಾನದಲ್ಲಿ ಒಂದು ನಂಬಿಕೆಯನ್ನು ಇಟ್ಟು ಆ ಸಂವಿಧಾನದ ಸಿದ್ಧಾಂತದ ಅಡಿಯಲ್ಲಿ ಒಂದು ಆಡಳಿತವನ್ನು ನಡೆಸ್ಕೊಟ್ಟು ಅದರಿಂದ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆ, ನಮ್ಮ ಸಮಾಜದವರು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಇನ್ನೂ ಹೆಚ್ಚಿನ ಹೆಮ್ಮೆ ಇದೆ. ಹಂಗಾಗಿ ಅಭಿಮಾನದಿಂದ ನಾವು ಅವ್ರನ್ನ ನಮ್ಮ ಗ್ರಾಮಕ್ಕೆ ಕರೆಸ್ತೀವಿ. 3 ಶಾಸಕರಿದ್ದಾರೆ. ಇನ್ನೇನು ಅವರು ಹ್ಯಾಟ್ರಿಕ್ ಮತ್ತೆ ಉನ್ನತವಾದಂಥ ಒಂದು ಅಭಿವೃದ್ಧಿ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರು ಏನು ಒಂದು ದೇಶ ಇಟ್ಕೊಂಡಿದ್ದಾರೆ, ಅದೇ ಥರ ಒಂದು ದೇಶ ಇಟ್ಕೊಂಡು ಬಹಳ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಮತ್ತೆ ಗೆದ್ದು ಬರಬೇಕು ಅನ್ನೋದೊಂದು ಆಸೆ. ಸೊ ನಾವು ಸಾಹೇಬರಲ್ಲಿ ನಮ್ಮ ತಾಲೂಕಿನ ಮುಖಾಂತರ ನಾವು ಅವರ ಬೇಡ್ಕೊಳ್ಳೋದೇನೆಂದ್ರೆ ನಮ್ಮ MLA ಸಾಹೇಬರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಬಹಳ ಆಸೆ. ಜೊತೆ ಆ ಮುಖಾಂತರ ನಮ್ಮಲ್ಲಿ 3 ಡ್ಯಾಮ್ಗಳಿದೆ. ಅದರಲ್ಲಿ ಕಬಿನಿ ಡ್ಯಾಮ್ ಇದೆ. ಆ ಕಬಿನಿ ಡ್ಯಾಮನ್ನು ಅವರು KRS ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಸಾಹೇಬ್ರಲ್ಲಿ ಮಹತ್ವವಾದೊಂದು ಬೇಡಿಕೆ ಇಡ್ತೀವಿ. ನಮ್ಮ MLA ಸಾಹೇಬರಿಗೆ ಸಚಿವ ಸ್ಥಾನವನ್ನು ಕೊಡುವ ಮುಖಾಂತರ ಆ ಒಂದು ಕಬಿನಿ ಇದನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.